ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಹೊಸ ವ್ಲಾಗ್ಗೆ ಸ್ವಾಗತ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಶೇರ್ ಮಾಡಿ. ಟೈಮ್ ಬಂದು ಬೆಳಗ್ಗೆ 6 ಗಂಟೆ. ಆ್ಯಕ್ಚುಲಿ ಇಷ್ಟೊತ್ತಿಗೆ ನಾನು ರೈಡಿಂಗ್ ಪಾಯಿಂಟಲ್ಲಿರಬೇಕಾಗಿತ್ತು. ಮ್ಯಾಟ್ರೇ ಗೊತ್ತಿಲ್ಲ ಅಲ್ವಾ. ಫಸ್ಟ್ ಆಫ್ ಆಲ್ ಏನಪ್ಪ ಅಂದರೆ ಒಂದು ರೈಡ್ ಹೋಗ್ತಾಯಿದ್ದೀವಿ, C8 ಕಡೆಯಿಂದ ಸ್ಪಾನ್ಸರ್ ಮಾಡಿದ್ದಾರೆ ಅದಕ್ಕೆ. ಸೊ ಲಾಸ್ಟ್ ಟೈಮು ಓಟೋಥಾನ್ ಅಂತ ಕಾವೇರಿ ಹಾಸ್ಪಿಟ್ಲ್ ಕಡೆಯಿಂದ ಹೋಗಿದ್ವಿ. ಸೊ ಅವರೇ ನಮ್ಮನ್ನು ಈ ಸತಿ ಗೈಡ್ ಮಾಡ್ತಾ ಇರೋದು, ಲೈಕ್ ಲೀಡ್ ಥರ ಬರ್ತಾ ಇರೋದು. ಲೈಕ್ ಅವ್ರ ಹೆಸರೇನೋ ಮರ್ತೋಗಿದ್ದೀನಿ, ಒಂದು ಲೇಡಿ. ಸೊ ಅದೇ ರೀತಿ ಮತ್ತೆ ಒಂದು ವರ್ಷ, ಲೈಕ್ ವರ್ಷಕ್ಕೆ ಒಂದೊಂದು ರೈಡ್ ಈ ಥರ ಹೋಗ್ತಾ ಇರ್ತೀವಿ. ಆಲ್ಮೋಸ್ಟ್ ಫಸ್ಟ್ ಟೈಮ್ ಹೋಗಿದ್ದು ಟಿಪಿಕಲ್ ಅವ್ರ ಜೊತೆ, ಸೆಕೆಂಡ್ ಟೈಮು ಲೈಕ್ ಕಾವೇರಿ ಹಾಸ್ಪಿಟ್ಲು, ಥರ್ಡ್ ಟೈಮ್ ಇದು C8. ಸೊ ಅದೇ ರೀತಿ ನಮ್ಮ ಹುಡುಗರೆಲ್ಲ ಬಂದು ಕಾಯ್ಕೊಂಡಿದ್ದಾರೆ. ನಾನು ಆ್ಯಕ್ಚುಲಿ 5:15 ಅಲ್ಲಿ ಇರಬೇಕಾಗಿತ್ತು, ಏನಕ್ಕೆ ಮೀಟಪ್ ಪಾಯಿಂಟ್ 5:15 ಕೊಟ್ಟಿದ್ದು. ನಮ್ಮ ಹುಡುಗರದು ಒಂದು ಹ್ಯಾಬಿಟ್ ಇರುತ್ತೆ, ಆಲ್ಮೋಸ್ಟ್ ಎಲ್ಲರಿಗೂ ಇರುತ್ತೋ ಅಲ್ವೋ ಗೊತ್ತಿಲ್ಲ. ಒಂದು 4 ಗಂಟೆಗೆ ಎದ್ದೆ, ಕರೆಕ್ಟಾಗಿ ಒಂದು 10 ನಿಮಿಷ ಮಲ್ಕೊಂಡು ಎದ್ಬಿಡೋಣ ಅಂದ್ಕೊಂಡೆ. ನೋಡೋರು 5 ಗಂಟೆ ಆಗ್ಬಿಟ್ಟಿದೆ. ಫುಲ್ ಸೈಕ್ ಆಗೋಯ್ತು. ಎದ್ದಿದ ತಕ್ಷಣ ಎಲ್ಲ ನೋಡ್ತೀನಿ, 10 ನಿಮಿಷ 15 ನಿಮಿಷ ಪಟ್ ಅಂತ ರೆಡಿ ಆದ. ಅವನ ಅಜ್ಜಿ ಕ್ಯಾಮ್ರಾ ಲೈಕ್ ಒಂದು ನೆಟ್ ಏನೋ ಬರುತ್ತೆ ಗುರು, ಬೈಕ್ ಬರ್ತಾಯಿಲ್ಲ ಏನೋ ಚಳಿಗೆ, ಅದು ಸಿಗ್ತಾಯಿಲ್ಲ. ಸೈಕ್ ಆಗೋಯ್ತು. ಏನಕ್ಕೆ ಆಲ್ಮೋಸ್ಟ್ 3 ತಿಂಗಳಾಗಿತ್ತು ನಾನು ಹೆಲ್ಮೆಟ್ ಮೌಂಟ್ ಮಾಡಿ ಎಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದೆ 3 ತಿಂಗಳಿಂದ. ಸೊ ನೈಟೇ ಎಲ್ಲ ಸೆಟಪ್ ಮಾಡಿ ಎಲ್ಲ ಮುಂದೆ ಇಟ್ಕೊಂಡಿದ್ದೀನಿ. ಅದು ಹೆಂಗೆ ಮರ್ತೋದೆ ಆ ಥ್ರೆಡ್ ಅನ್ನೋದು ನನಗೆ ಗೊತ್ತಾಗಲಿಲ್ಲ. ಹುಡುಕ್ದೆ ಅಯ್ಯೋ ಅದೇ 10 ನಿಮಿಷ ಟೈಮ್ ವೇಸ್ಟ್ ಆಗೋಯ್ತು ನನಗೆ. ಸೊ 6:15ಗೆ ಫ್ಲ್ಯಾಗ್ ಆಫ್ ಇರೋದು. ನಾನು ರೀಚ್ ಆಗೋದಕ್ಕೂ ಇನ್ನೊಂದು 10 ನಿಮಿಷ ಬೇಕು. ಇನ್ನೂ ಇಲ್ಲಿ ಕರೆಕ್ಟಾಗಿ 10 ನಿಮಿಷ ಟೈಮ್ ಇದೆ. ನೋಡೋಣ, ಅಷ್ಟರಲ್ಲಿ ಫ್ಲ್ಯಾಗ್ ಆಫ್ ಆಗದಿರ ಇದ್ದರೆ ಸರೋಗುತ್ತೆ ನನಗೆ. ಆಲ್ರೆಡಿ ಬಾಯ್ಸ್ ರೀಚ್ ಆಗಿ ಫೋನ್ ಮಾಡ್ತಾ ಇದ್ದಾರೆ, ಇನ್ನೂ ಬಂದಿಲ್ಲ ಅಂತ. ಏನಕ್ಕೆ ನಾನು ಹೇಳಿದ್ದೆ 5:30 5:40ಗೆಲ್ಲ ಇರ್ತೀನಿ ಅಂತ. ಸೈಕೇನಂದರೆ ಅಲಾರಾಮ್ ಎಲ್ಲ ಆಫ್ ಮಾಡಿಬಿಟ್ಟೆ. 4 ಗಂಟೆಗೆ ಹೆಂಗೋ ಇದ್ಬಿಟ್ಟೆ ಅಲ್ಲ ಅಂತ 4:30 4:20 ಎಲ್ಲ 10 ನಿಮಿಷಕ್ಕೊಂದೊಂದು ಅಲಾರಾಮ್ ಇಟ್ಟಿರ್ತೀವಿ ನಾವು. ಅದೆಲ್ಲ ಆಫ್ ಮಾಡಿ ಕೂತ್ಕೊಂಡೆ. ನೋಡಿದ್ರೆ ಈ ಥರ ಬಗಲಾಗ್ಬಿಡೋದು. ಅಬ್ಬಾ ಕತ್ಲಲ್ಲಿ ಹಂಸು ಏನೂ ಕಾಣಿಸ್ತಾ ಇಲ್ಲ, ಬಿಡ್ತಾ ಹೋಗ್ತಾ ಇದ್ದೀನಿ ಅಷ್ಟೇ. ಸೊ ಆಲ್ಮೋಸ್ಟು 3 ತಿಂಗಳೇ ಆಯಿತು ಮೋಟೋ ವ್ಲಾಗ್ ಮಾಡಿ. ಸೊ ನ್ಯೂ ಇಯರ್ಗೆ ಅಂತ ಹೇಳಿ ಹೊಸ ವಿಡಿಯೋ ಬಿಡ್ತಾ ಇದ್ದೀನಿ. ಫಸ್ಟ್ ಅದು ಬಿಟ್ಟ ಮೇಲೆ ಈ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನಾನು. ಅದು ಆಲ್ಮೋಸ್ಟ್ ಒಂದು ಸ್ವಲ್ಪ ಇನ್ನಿದೆ ಪೆಂಡಿಂಗ್ ಎಡಿಟಿಂಗು. ಅದೆಲ್ಲ ಆದಮೇಲೆ ಈ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಇವಾಗ ರೈಡ್ ಎಲ್ಲಿಗಪ್ಪ ಅಂದರೆ ಹೋಗ್ತಾ ರೈಡಲ್ಲಿ ಹೇಳ್ತೀನಿ. ಫಸ್ಟ್ ಎಲ್ಲರನ್ನೂ ಮೀಟ್ ಆದಮೇಲೆ ಫಸ್ಟ್ ಆ ಮೀಟಪ್ ಪಾಯಿಂಟ್ಗೆ ಹೋಗ್ಬಿಡೋಣ ಫ್ಲ್ಯಾಗ್ ಆಫ್ ಆಗೋದಕ್ಕೆ ಮುಂಚೆ. ಸೊ ಬನ್ನಿ, ಅಲ್ಲಿ ಸಿಗ್ತೀನಿ. ಸೊ ಫ್ಲ್ಯಾಗ್ ಆಫ್ ಎಲ್ಲ ಮಾಡೋಷ್ಟಲ್ಲೇ 6:50 ಆಯಿತು. ಅವ್ರ ರೂಲ್ಸು ರೆಗ್ಯುಲೇಷನ್ಸು ಎಲ್ಲ ಹೇಳಿ ನೋಡ್ತಾ ಇರ್ಬೋದು. ಎಲ್ಲ ಒಂದೊಂದು ಗಾಡಿನೇ ಪಾಸ್ ಆಗ್ತಿದೆ. ಆಗಲಿ, ನಾವು ಹಿಂದೆ ಹೋಗೋಣ. RS ಬಂದು ನಮ್ಮ ಹುಡುಗ, ಮತ್ತು ಸ್ಪ್ಲೆಂಡರ್ ಚಂದು, ವಿರಾಟ್ ನೋಡಿರ್ತೀರ ಆಲ್ಮೋಸ್ಟ್. ಹೋಗು ಎಲ್ಲ ಲೈನ್ ಅಪ್ ಮಾಡಿ ಬಿಡ್ತಾ ಇದ್ದಾರೆ ಗುರು. ಡ್ರಾಪ್ ಆಗಿ ಆ್ಯಂಡ್ ಡಿಸಪಿಯರ್. ಸೊ ವರ್ಷದ ಮೊದಲನೇ ರೈಡ್ ಇದು ನಮ್ಮ ಕಡೆಯಿಂದ. ಸೊ ನೋಡ್ಬೇಕು ಯಾವ ರೀತಿ ಇರುತ್ತೆ ಅಂತ. ಇವರು ಎಕ್ಸ್ಪ್ಲೈನ್ ಮಾಡಿರೋ ಪ್ರಕಾರ ಲೈಕ್ ಫಸ್ಟ್ ಫಿಟ್ ಸ್ಟಾಪ್ ಇದೆ ಇಲ್ಲಿಂದ ಒಂದು 10 ಕಿಲೋಮೀಟ್ರ್ ಆದಮೇಲೆ. ಸೊ ಅದು ಲೈಕ್ ಹೈವೇ ಕನೆಕ್ಟ್ ಆಗುತ್ತೆ. ಹೈವೇಯಿಂದ ಡಬಲ್ ಲೈನ್ ಮಾಡೋಣ, ಅಲ್ಲಿವರೆಗೂ ನಿಮ್ಮ ಆರಾಮಾಗಿ ಬನ್ನಿ ಅಂತ ಹೇಳಿದ್ದಾರೆ. ಲೈಕ್ ಲೈನ್ ಫಾಲೋ ಮಾಡಿಕೊಂಡು ಅಥವಾ 2 ಲೈನು ನಿಮ್ಗೆ ಹೆಂಗೆ ಕನ್ವೀನಿಯೆಂಟ್ ಆಗುತ್ತೋ ಆ ಥರ ಆ ಪಿಟ್ ಸ್ಟಾಪಿಗೆ ಬನ್ನಿ. ಅಲ್ಲಿಂದ ಲೈಕ್ 2 ಲೈನೋ 3 ಲೈನೋ ಅಥವಾ ಸಿಂಗಲ್ ಲೈನೋ ಮಾಡಿಕೊಂಡು ಒಂದು ಲೈನಲ್ಲಿ ಹೋಗ್ಬೋದು ಅಂತ. ನೀವು ಈ ಸಂದೀಪಂದಿಯಲ್ಲೆಲ್ಲ 2 ಲೈನ್ 3 ಲೈನ್ ಮಾಡಿದ್ರೆ ನಮಗೆ ಸಾಲಲ್ಲ ರೋಡು. ಎಲ್ಲಪ್ಪ ನಮ್ಮ ಹುಡುಗ ಬರಪ್ಪ ಮುಂದೆ. ಈ ಸೈಲೆನ್ಸರ್ ಚೇಂಜ್ ಯಾವತ್ತಾಗಲೂ ನಿಂಜಾಗಲೂ ಲೆಕ್ಕನೇ ಇಲ್ಲ ಇಲ್ಲೆಲ್ಲ. ನಾವು ಒಂದು ಸೂಪರ್ ಬೈಕ್ ಇಳಿಸೋಣ, ಟೈಮ್ ಬರಲಿ, ವೆಯ್ಟ್ ಮಾಡ್ತಾ ಇದ್ದೀವಿ.
ಪ್ಲೇಸು ಲೊಕೇಶನ್ ಕರೆಕ್ಟು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನೋದೇ ಹೇಳ್ಬಿಟ್ಟು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳೋದೇ ಮುರ್ತದೆ. ಲೈಕ್ ಅರ್ಕಾವತಿ ಬ್ಯಾಕ್ ವಾಟರ್ಸ್ ಅಲ್ಲೊಂದು ಬೆಟ್ಟ ಇದೆ ಮತ್ತು ಒಂದು ಟೆಂಪಲ್ ಇದೆ. ಸೊ ಫಸ್ಟು ಅದಕ್ಕಿಂತ ಹಿಂದೆ ಒಂದು ರೆಸಾರ್ಟು, ಆ ರೆಸಾರ್ಟ್ ನೇಮ್ ನೆನಪಾಗ್ತಿಲ್ಲ, ಫೋಟೋ ಹಾಕ್ತೀನಿ ನೋಡಿ. ಆ ರೆಸಾರ್ಟಲ್ಲಿ ಬ್ರೇಕ್ಫಾಸ್ಟು ಮತ್ತು ಗೂಡೀಸ್ ಡಿಸ್ಟ್ರಿಬ್ಯೂಷನು ಪ್ರತಿಯೊಂದು ಅಲ್ಲಾಗುತ್ತೆ. ಅದಾದಮೇಲೆ ಟಿಫನ್ ಎಲ್ಲ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಮ್ಮ ರೈಡ್ ಎಂಡ್ ಆಗುತ್ತೆ. ಮತ್ತು ಅಲ್ಲಿಂದ ರಿಟರ್ನ್ ನೀವು ಹೆಂಗೆ ಬೇಕಾದ್ರೂ ಹೋಗ್ಬೋದು, ಲೈನಲ್ಲೇ ಬರ್ಬೇಕಂತೇನಿಲ್ಲ. ಯಾರ್ಯಾರು ಏರಿಯಾಗೆ ಯಾವ ಕಡೆಯಿಂದ ಹತ್ರ ಆಗುತ್ತೋ ಆ ಕಡೆಯಿಂದ ಹೋಗ್ಬೋದು. ಬಟ್ ರೈಡ್ ಅಂತ ಫಸ್ಟು ಮಾರ್ನಿಂಗ್ ರೈಡ್ ಹೋಗ್ಬೇಕಾದ್ರೆ ಒಂದು ಲೈನಲ್ಲೇ ಹೋಗಬೇಕು. ಹೋಗಪ್ಪ ನಿನ್ನ ಸೌಂಡ್ ಕೇಳೋಕ್ಕಾಗ್ತಾಯಿಲ್ಲ, ಹೋಗಪ್ಪ ಅವಾಗಿಂದ. ಬಾಯ್ಸ್ಗೆ ಒಂದು ಸೆಲೆಕ್ಟಿವ್ ಒಂದು 3-4 ಸೌಂಡ್ ಇದೆ ತುಂಬ ಇಷ್ಟ ಆಗೋದು. ಅದರಲ್ಲಿ ಇದು ಒಂದು, ಇನ್ನೊಂದು ಕಾರ್ ಸೌಂಡು, ಮತ್ತು ಇನ್ನೊಂದು ಸೌಂಡ್ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ ಹುಡುಗರು ಈ ವಿಡಿಯೋ ನೋಡ್ತಾ ಇದ್ರೆ ಏನು ಸೌಂಡು ಅಂತ. ಈ ಥರ ಒಂದು 3-4 ಸೆಲೆಕ್ಟಿವ್ ಸೌಂಡ್ ತುಂಬ ಇಷ್ಟ ಆಗುತ್ತೆ ಹುಡುಗರಿಗೆ, ಎಲ್ಲ ಹುಡುಗರಿಗೂ ಅಷ್ಟೆ. ಅದರಲ್ಲಿ ಎಸ್ಪೆಷಲಿ ಇದು ಲೈಕ್ ಏನದು ಒಳಗಡೆ ಎಲ್ಲ ಹಂಗೆ ಗೂಸ್ ಬಂಪ್ಸ್ ಬರುತ್ತೆ ಈ ಸೌಂಡ್ ಎಲ್ಲ ಕೇಳಬೇಕಾದ್ರೆ. ಫುಲ್ ಸೈಲೆನ್ಸರ್ ಓಪನ್. ಇವನೇನೋ ಮಾಡಿಸ್ಬಿಟ್ಟವನೆ, ಬ್ರೇಕ್ ಹಿಡಿದ್ರೆ ಇಂಡಿಕೇಟರ್ ಎಲ್ಲ ಬಿಡ್ಕೊಂತವೆ. ನಾನು ಚೆಕ್ ಹಾಕ್ಸ್ಬೇಕು. ಫಸ್ಟ್ ಆಫ್ ಆಲ್ ನಾನು ಮೇನ್ ಇಂಡಿಕೇಟರ್ ಚೇಂಜ್ ಮಾಡಬೇಕು ಫಸ್ಟು. ಈ ಥರ LED ಹಾಕ್ಸ್ಬಿಡ್ಬೇಕು. ಈ ಥರ ಹೋಗೋದೇ ಒಂದು ಮಜಾ ಆಗೋರು ಗ್ರೂಪಲ್ಲಿ. ನಮಸ್ಕಾರ. ನಮ್ಮ ಥರ ನಾವು ಡಿ ಬಸ್, ಅವ್ರ ಬಾಯಲ್ಲಿ ಬಿಟ್ಟರೆ ಬರೀ ಡಿ ಬಸ್ ಡೈಲಾಗ್ಗಳೇ ಬರೋದು. ಸೊ ಫಸ್ಟು ಎಲ್ಲ ಆಲ್ಟ್ ಹಾಕಿದ್ದಾರೆ, ಏನಕ್ಕಾರೆ ಮತ್ತೆಲ್ಲ ರೀಜಾಯ್ನ್ ಆಗಿ ಯಾರ್ಯಾರು ಬಂದಿಲ್ಲ ಸೊ ಅವ್ರಿಗೆಲ್ಲ ಇಲ್ಲಿ ಲೊಕೇಶನ್ ಇತ್ತು. ಅಲ್ಲಿ ಸಿಗಲಿಲ್ಲ ಅಂದರೆ ಅಟ್ಲೀಸ್ಟ್ ಇಲ್ಲಿ ಸಿಗ್ಬೋದು ಅಂತ. ಸೊ ಎಲ್ಲ ಆಲ್ಮೋಸ್ಟ್ ಇದಾಗರು ಒಂದು 60ರಿಂದ ಒಂದು 70 ಗಾಡಿ ಇರ್ಬೋದು ಮ್ಯಾಕ್ಸಿಮಮ್. ಅಲ್ಲೇ ಒಂದು 20 ಇದೆ, ನಾನು ಹಿಂದೆ ಒಂದು 20 ಇದೆ. ಸೊ ನೋಡೋಣ ಇರಿ ಎಷ್ಟು ಗಾಡಿ ಇದೆ ಅಂತ. ಅದು ಲೇಡಿ ರೈಡರ್, ಲೈಕ್ ಪ್ರೋ ರೈಡರ್ ಅನ್ಕೋಬೋದು ಇವರು. ಸಮೀರಾ ಅಂತ ಹೇಳಿ ಇವ್ರ ಹೆಸರು. ಸೊ ಲಾಸ್ಟ್ ಟೈಮ್ ಕೂಡ ಇವ್ರ ಜೊತೆ ಹೋಗಿದ್ದು, ಮತ್ತು ಈ ಸಲನೂ ಆಲ್ಮೋಸ್ಟ್ ಬೆಂಗಳೂರಲ್ಲಿ ನಡೆಯೋ ರೈಡ್ಸ್ ಎಲ್ಲ ಇವರೇ ಪ್ಲ್ಯಾನ್ ಮಾಡ್ತಾರೆ ಗುರು. ಆಲ್ಮೋಸ್ಟ್ ನಾನು ಲಾಸ್ಟ್ ರೈಡ್ ಕೂಡ ಇದೇ ರೋಡಲ್ಲಿ ಹೋಗಿ ಎಂಡ್ ಮಾಡಿದ್ದು. ಮಲೈಮಹದೇಶ್ವರ ಬೆಟ್ಟ ಹೋಗಿ ಅವತ್ತೇ ರೈಡ್ ಸ್ಟಾಪ್ ಮಾಡಿದ್ದೀನಿ ನಾನು. ಏನಕ್ಕಾರೆ ಗೋಪುರ ಮೌಂಟ್ ಎಲ್ಲ ಕಟ್ಟಾಗೋಯ್ತು ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಅಂತೇಳಿ. ಸೊ ಅದಾದಮೇಲೆ ಮತ್ತೆ ಇದೇ ರೋಡಲ್ಲೇ ರೈಡ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಕನಕಪುರ ರೋಡಲ್ಲಿ. ಆ TTL ಒಬ್ಬ ಇದ್ದಾಗರು ನಾವು ಅಲ್ಲಿ ಡಿಸ್ಕಷನ್ ಮಾಡ್ದೆ, ಇದಕ್ಕೆ ಕಿರುಚುತ್ತವನು ಇವಾಗ ನೋಡ್ತಾ ಇರ್ಬೋದು. TTಯಿಂದ ತಲೆ ಹಾಕಿ ಪಡ್ಕೊತವನು, ಅವಾಗಲಿಂದ ಹೋಗ್ಬೇಕು ಅವನ ಹತ್ರ. ಏರಿ ಮಗ ಏನೋ ಮಾಡ್ತಾವ ತಲೆ ಆಚೆ. ಬಂದೇ ಎಲ್ಲ ವೀಡಿಯೋಗಳು ಮಾಡ್ತಾವ್ರಪ್ಪ ಎಲ್ಲ. ನಮಸ್ಕಾರ. ಎಲ್ಲ ಚೈನೀಸ್ ಇದ್ದಂಗೆ ಅದಕ್ಕೆ ಪಡ್ಕೊತಾವೆ. ಹಳ್ಳಿಗಳು ಇಂಪ್ರೂವ್ ಆಗಿರೋಷ್ಟು ಕೂಡ ನಮ್ಮ ಬೆಂಗಳೂರು ಆಗ್ತಾಯಿಲ್ಲ ಅವರು ಹೇಳ್ಬೇಕಂದ್ರೆ. ನಮ್ಮ ಏರಿಯಾ BBMP ಲಿಮಿಟ್ಸ್, ಆ ಲಿಮಿಟು ಈ ಲಿಮಿಟು ಅಂತಾರೆ. ನೋಡಿದ್ರೆ ಇಂಪ್ರೂವ್ಮೆಂಟ್ ಇಲ್ಲ. ಇಲ್ಲೇ ಪರವಾಗಿಲ್ಲ, ಕಾಂಕ್ರೀಟ್ ರೋಡ್ ಬದಲೆಲ್ಲ ಲೈಕ್ ಪಾರ್ಕಿಂಗ್ ಇದಾಕಿದ್ದಾರೆ, ಬ್ಲಾಕ್ಸು. ಎಲ್ಲ ಬೈಕ್ ಒಂದೇ ಆಡ್ತಾರೆ. ನನ್ನ ಮಕ್ಕಳು ಬೆಂಗಳೂರಿಂದ ಬಂದು ಇಲ್ಲಿ ಹಾಲ್ ಮಾಡ್ತವೆ ಅಂತ. ನಮಗೂ ಏನು ಮಾಡೋಣ, ಬೆಂಗಳೂರು ನೋಡಿ ಬೋರ್ ಆಗಿಬಿಟ್ಟಿರುತ್ತೆ. ಅದಕ್ಕೆ ನಾವು ಹುಡ್ಕೊಂಡು ಬರ್ತೀವಿ ಬೆಂಗಳೂರು ಆಚೆಗೆ, ಇದೆಲ್ಲ ಏನಿದೆ ನೋಡೋಣ ಅಂತ. ಕರೆಕ್ಟ್ ಮರ್ತೋಗ್ಬಿಟ್ಟಿದ್ದೆ. C8 ಅಂತ ಹೇಳಿ ಎಲ್ಲ ಮೆನ್ಷನ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದಾರೆ. ಗಾಡಿ ಬಿಡ್ತಾರ ಇಲ್ವಾ ಗುರು ಒಳಗಡೆ?
ಒಂದು ರೋಡು ಬೇಜಾರಾಗಿಲ್ಲಪ್ಪ. ಈ ವಿಲೇಜಲ್ಲಂತೂ ಇನ್ನೂ ಮಸ್ತಾಗಿತ್ತು ರೋಡು. ಎಷ್ಟು ಗಾಡಿ ಇದೆ ಆಲ್ಮೋಸ್ಟು? ಎಷ್ಟು ಗಾಡಿ ಇದೆ? ಒಂದು 50 ಇಲ್ವಾ ಗಾಡಿ? ಇನ್ನೂ ಜಾಸ್ತಿ ಇದೆಯಾ? ಎಲ್ಲ ಸೇರಿ ಒಂದು 60 ಇರ್ಬೋದು, ಆಲ್ಮೋಸ್ಟ್ 60 ಗಾಡಿ. ಇದಾದ್ಮೇಲೆ ಆಫ್ ರೋಡ್ ಅಂತ ಹೇಳಿರೋದು. ಡೆಫಿನೆಟ್ಲಿ